ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರ ಇಡೀ ದೇಶದಾದ್ಯಂತ ಕೋಲಾಹಲಕ್ಕೆ ಕಾರಣ ಆದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಟಿಟಿಡಿಯಲ್ಲಿ ಶುದ್ಧಿ ಕಾರ್ಯ ಆಗ್ತಾ ಇದೆ. ಬೆಳಗ್ಗೆ 10:30ರಿಂದ 4:30ರವರೆಗೂ ಶುದ್ಧಿ ಕಾರ್ಯವನ್ನ ದೇಗುಲದ ಅಂಗಳದಲ್ಲೂ ಕೂಡ ನಡೆಸಲಾಗುತ್ತೆ. ಈ ವೇಳೆ ಭಕ್ತಾದಿಗಳಿಗೆ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಶುದ್ಧಿ ಕಾರ್ಯ ಶುರುವಾಗಿದೆ, ಆರಂಭ ಆಗಿದೆ. ಸಂಜೆ 6:30 ನಂತರ ಎಂದಿನಂತೆ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಕೂಡ ಇರುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. 10 ಗಂಟೆಯಿಂದಲೇ ಶುದ್ಧಿ ಕಾರ್ಯ ಆರಂಭ ಆಗಿದೆ. ಆಗಮ ಶಾಸ್ತ್ರದ ಪ್ರಕಾರ ಶುದ್ಧಿ ಕಾರ್ಯವನ್ನ ದೇಗುಲದ ಅಂಗಳದಲ್ಲಿ ನಡೆಸಲಾಗ್ತಾ ಇದೆ. ಕೆಲವೊಂದಷ್ಟು ಹೋಮ ಹವನಗಳನ್ನು ನಡೆಸಿ ಜೊತೆಗೆ ತಿಳಿಯದೇ ಆಗಿರುವಂತಹ ತಪ್ಪಿಗೆ ಮನ್ನಿಸಿ ಅಂತ ದೇವರಲ್ಲಿ ಪ್ರಾರ್ಥಿಸುವಂತಹ ಬಗೆ ಇದು. ಇಲ್ಲಿ ಅಲ್ಲಿಂದ ಲಡ್ಡು ಬರೋದೇ ಇಲ್ಲಿ ಸೇಲ್ ಆಗ್ತಾ ಇರೋದು. ಡೈಲಿ 1000 ಹೋಗ್ತಾ ಇದ್ದಿದ್ದು ಇವಾಗ 1400ವರೆಗೂ ಹೋಗ್ತಾ ಇದೆ. ಆ ರೀತಿ ನಮ್ಗೆ ಯಾವುದು ಇದುವರೆಗೂ ಏನು ಕಂಪ್ಲೇಂಟ್ ಎಲ್ಲ ಯಾರು ಮಾಡಿಲ್ಲ. ಭಕ್ತರು ಬಂದು ಡೈಲಿ ಹೆಂಗೆ ತಗೊಳ್ತಾ ಇದ್ರು ಹಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಕೆಲವ್ರು ಹೇಳ್ತಾರೆ ಇದು ದೇವ್ರ ಪ್ರಸಾದ ತಗೊಳ್ತಾ ಇರೋದು, ಇದರಿಂದ ನಮ್ಗೇನು ಅನ್ಸಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನಾನು ಇಲ್ಲ, ಆ ಥರ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಭಕ್ತರೆಲ್ಲ ಅದ್ರ ಬಗ್ಗೆ ಕೇಳೋದೇ ಇಲ್ಲ. ಬರ್ತಾರೆ, ಲಾಡು ಕೇಳ್ತಾರೆ, ನಾವು ಕೊಡ್ತೀವಿ. 1400ವರೆಗೂ ಹೋಗ್ತಾ ಇದೆ. ಇವಾಗ 1000 ಹೋಗ್ತಾ ಇತ್ತು ಡೈಲಿ, ಇವಾಗ 1400ವರೆಗೂ ಹೋಗುತ್ತೆ. ಆ ಥರ ಯಾರು ಹೇಳ್ತಾ ಇಲ್ಲ. ಅದಕ್ಕೆ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ದೇವಸ್ಥಾನದ ಪಾವಿತ್ರ್ಯತೆಯನ್ನ ಹೆಚ್ಚಳ ಮಾಡೋದಕ್ಕೆ ಹಾಗೂ ಪ್ರಸಾದದ ಬಗೆಗಿನ ಒಂದಷ್ಟು ಅನುಮಾನಗಳನ್ನ ದೂರ ಮಾಡೋ ನಿಟ್ಟಿನಲ್ಲಿ ಆಗಮಶಾಸ್ತ್ರದ ಪ್ರಕಾರ ಶುದ್ಧಿ ಕಾರ್ಯಗಳೆಲ್ಲ ಯಾವ ರೀತಿ ಸಾಗ್ತಾ ಇದೆ, ಇವತ್ತು ಏನೆಲ್ಲ ಪೂಜೆ ಕೈಂಕರ್ಯಗಳನ್ನ ನಿರಂತರವಾಗಿ ನಡೆಸಲಾಗುತ್ತೆ ಅಲ್ಲಿ. ಮಮತಾ, ಸದ್ಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ, ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. 9:30ರಿಂದ ಈ ಒಂದು ಶುದ್ಧಿ ಕಾರ್ಯ ಆರಂಭ ಆಗಿದೆ. ದೇವಸ್ಥಾನದ ಗರ್ಭಗುಡಿಯೊಳಗೆ ದೇವಸ್ಥಾನದ ಪ್ರಮುಖ ಅರ್ಚಕರಿಂದ ಈಗಾಗಲೇ ಶುದ್ಧಿ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಇದು ಸಂಜೆ 4:30ರ ತನಕಲೂ ಕೂಡ ಗರ್ಭಗುಡಿಯ ಒಳಭಾಗದಲ್ಲಿ ಜೊತೆಗೆ ಹೊರಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಶುದ್ಧಿಯನ್ನ ಮಾಡ್ತಾರೆ. ಆ ನಂತರ ಸಂಜೆಯ ಬಳಿಕ ಒಂದಿಷ್ಟು ಹೋಮ ಹವನಗಳನ್ನ ಮಾಡ್ತಾರೆ, ವಿಶೇಷ ಪೂಜೆಗಳನ್ನ ಮಾಡ್ತಾರೆ. ಅದಾದ ನಂತರ ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಸಂಜೆ 6:30ರ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ. ಅಲ್ಲಿಯ ತನಕಲೂ ಕೂಡ ದೇವಸ್ಥಾನದ ಬಾಗಿಲುಗಳನ್ನ ಕ್ಲೋಸ್ ಮಾಡಿ ಇದೀಗ ಶುದ್ಧಿ ಕಾರ್ಯವನ್ನ ನೆರವೇರಿಸ್ತಾ ಇದ್ದಾರೆ. ಅದಾದ ನಂತರ 27, 28ನೇ ತಾರೀಕಿಗೆ ತಿರುಪತಿಯ ಪ್ರಮುಖ ಅರ್ಚಕರು ಈ ದೇವಸ್ಥಾನಕ್ಕೆ ಬರ್ತಾರೆ, ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೆ ಬರ್ತಾರೆ. ಅವತ್ತು ಪವಿತ್ರೋತ್ಸವ ಅನ್ನುವಂತಹ ಒಂದು ಹೋಮವನ್ನ ನಡೆಸ್ತಾರೆ. ಈ ಒಂದು ಹೋಮದಲ್ಲಿ ತಿರುಪತಿಯ ಪ್ರಮುಖ ಅರ್ಚಕರು ಭಾಗಿಯಾಗ್ತಾರೆ. ಈ ಮೂಲಕವಾಗಿ ತಿಳಿಯದೇ ಮಾಡಿರುವಂತಹ ತಪ್ಪಿಗೆ ಕ್ಷಮೆ ಕೋರುವಂಥದ್ದು ಕೂಡ ಆ ವಿಚಾರವಾಗಿ ಪೂಜೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಪ್ರಸಾದದ ಕೌಂಟರ್ ಏನಿದೆ ಆ ಭಾಗದಲ್ಲಿ ಕೂಡ ಒಂದಿಷ್ಟು ಕ್ಲೀನಿಂಗ್ ಅನ್ನ ಮಾಡುವಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಸೊ ಈ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲುಗಳು ಕ್ಲೋಸ್ ಆಗಿರುವಂತಹ ಸಂದರ್ಭದಲ್ಲಿ ಪ್ರಸಾದದ ಕೌಂಟರ್ ಕೂಡ ಕ್ಲೋಸ್ ಆಗಿರುತ್ತೆ. ಸೊ 6:30ರ ನಂತರ ದೇವಸ್ಥಾನ ಓಪನ್ ಆಗುತ್ತೆ. ಅದೇ ವೇಳೆಯಲ್ಲಿ ಈಗ ಪ್ರಸಾದದ ಕೌಂಟರ್ ಕೂಡ ಓಪನ್ ಆಗುತ್ತೆ. ಸದ್ಯಕ್ಕೆ ಶುದ್ಧಿ ಕಾರ್ಯ ಆರಂಭ ಆಗುತ್ತೆ. ಈ ಶುದ್ಧಿ ಕಾರ್ಯ ಸಂಜೆ 4:30ರ ತನಕಲೂ ಕೂಡ ನಡೆಯಲಿಕ್ಕಿದೆ. ಆಲ್ ರೈಟ್, ಧನ್ಯವಾದ ಪ್ರಕಾಶ್ ನಮ್ಮೆಲ್ಲ ಮಾಹಿತಿಗಾಗಿ.